ಅಂತೂ ನೀನ್ ಪಟ್ಟ ಶ್ರಮಕ್ಕೆ ಪ್ರತಿಫಲನೂ ಸಿಕ್ತು, ನಿನ್ನ ಅರ್ಕೆನೂ ತೀರ್ತು. ಮತ್ತಿನ್ನೇನು, ನಿನ್ ಪ್ರೀತಿ ವಿಷಯನ ಅವಳಿಗೆ ಹೇಳಿ ಆದಷ್ಟು ಬೇಗ ನಮ್ಗೆ ಮದ್ವೆ ಊಟ ಹಾಕ್ಸು. ಅವಳನ್ನ ಒಪ್ಕೋತಾಳಲ್ವಾ? ಒಪ್ಕೋತಾಳ, ಒಪ್ಕೊಳ್ಳೇಬೇಕು ಅಲ್ವೋ? ನೀನ್ ಅವಳಿಗೋಸ್ಕರ ಏನೆಲ್ಲ ಮಾಡಿದೀಯ, ಎಷ್ಟೆಲ್ಲ ಕಷ್ಟಪಟ್ಟಿದೀಯ. ಇವತ್ ನೀನ್ ಖುಷಿಯಾಗಿರೋ ಕಾರಣನೇ ನಿನ್ನ ಶ್ರಮ. ಆ ಒಂದು ಕೃತಜ್ಞತೆಗೋಸ್ಕರನಾದ್ರೂ ಅವಳು ಒಪ್ಕೊಳ್ಳೇಬೇಕು, ಒಪ್ಕೋತಾಳೆ. ಹಂಗಂತೀಯ? ಅಷ್ಟಕ್ಕೂ ನಿನ್ನಲ್ಲಿ ಏನ್ ಕಡಿಮೆ ಆಗಿದೆಯೋ? ನಿನ್ನಂತ ಹುಡುಗನ್ ಪಡೆಯೋದಕ್ಕೆ ಅವಳು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನೋಡು, ಧೈರ್ಯಂ ಸರ್ವತ್ತ ಸಾಧನಂ ಅಂತಾರೆ. ನಿನ್ ಪ್ರೀತಿನ ಖುಷಿ ಹತ್ರ ಹೋಗಿ ಹೇಳು, ಖಂಡಿತ ಅವಳು ನಿರಾಶೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸರಿ, ಆದಷ್ಟು ಬೇಗ ಹೇಳ್ತೀನಿ ಕಣೋ. ಖುಷಿ, ನೈಸ್ ನೇಮ್. ಥ್ಯಾಂಕ್ ಯು. ನೈಸ್, ಯುವರ್ ಅಪಾಯಿಂಟೆಡ್. ಥ್ಯಾಂಕ್ ಯು. ನಾಳೆನೇ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಖುಷಿ ನನ್ನ ಪ್ರೀತಿನ ಒಪ್ಕೋತಾಳಲ್ವಾ? ಖುಷಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಂದರೆ ಈ ಕಡಲೆಕಾಯಿ ಬೀಜ ಆ ಗುಂಡಿಲಿ ಬಿದ್ದೇ ಬೀಳುತ್ತೆ. ಅವಳು ಒಪ್ಕೊಳ್ದೇ ಇದ್ರೆ ಛೆ, ಅವಳನ್ನ ಒಪ್ಕೋತಾಳೆ. ನನಗೆ ಚೆನ್ನಾಗಿ ಗೊತ್ತು. ಇದು ಬಿದ್ದೇ ಬೀಳುತ್ತೆ. ರವಿ, ಓ ನೀನಾ? ಒಂಟಿಯಾಗಿ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆ ಹೋಲ್ಗೆ ಈ ಬೀಜನ ಹಿಂಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯಾ? ಏನ್ನ? ಟ್ರೈನ್. ನನ್ನ ಮೂಡೆಲ್ಲ ಹಾಳು ಮಾಡಲ್ಲ. ಅಯ್ಯೋ, ಹಾಯ್ ಸರ್. ಆಫೀಸಿಗೆ ತಾನೆ? ಯಾ, ಬನ್ನಿ. ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲೇ ಬರ್ತೀನಿ. ಸಂಕೋಚ ಪಟ್ಕೋಬೇಡಿ, ಆಫೀಸಲ್ಲಿ ಮಾತ್ರ ನಿಮ್ಮ ಬಾಸು, ಇಲ್ಲಲ್ಲ. ಬನ್ನಿ. ಆಂಟಿ, ಆಂಟಿ. ಯಾರು? ನಾನು ರಮ್ಯಾ. ಅವರಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಂಟಿ ಮನೇಲಿಲ್ಲ. ಹೇಗೂ ಮಂಚ ಬೇರೆ ರೆಡಿಯಾಗಿದೆ, ಬೆವರಿಳಿಸ್ಬೋದು. ಇಲ್ಲೇನ್ ಮಾಡ್ತಿದ್ಯಾ ನೀನು? ಏನ್ ಹಂಗ್ ನೋಡ್ತಾ ಇದೀಯಾ? ಬೇಡ ಬೇಡ, ಹತ್ರ ಬರ್ಬೇಡ. ಹತ್ರ ಬರ್ಬೇಡ. ಚುಚ್ಚಿಬಿಡ್ತೀನಿ, ಹತ್ರ ಬರ್ಬೇಡ. ನೀನ್ ಚುಚ್ಚಿದ್ರೆ ಬೇಡ ಅಂತೀನಾ? ಚುಚ್ಚು ರವಿ, ಚುಚ್ಚು. ಅಯ್ಯೋ ನಿನ್ನ
ಅಲ್ಲಿ ನೋಡು, ಆ ಫೋಟೋದಲ್ಲಿರೋ ಇವನೇ ತಾನೆ. ಗೊತ್ತಾಗ್ಬಾರ್ದು ಅಂತ ಗ್ಲಾಸ್ ಹಾಕೊಂಡವನೇ. ಏನ್ರಪ್ಪ ಎಲ್ರು ನನ್ನ ಮುಖಾನೇ ತುರ್ಗುಟ್ಕೊಂಡು ನೋಡ್ತಾ ಇದೀರಾ? ನನ್ನ ಮುಖದಲ್ಲಿ ಏನಾದ್ರು ಕೋತಿ ಕುಣಿತಾ ಇದ್ಯಾ? ಯಾಕೋ ನನ್ನ ಮುಖಾನೇ ದುರ್ಗುಟ್ಕೊಂಡು ನೋಡ್ತಾ ಇದೆಯಲ್ಲೇ? ನಾನೇನು ಸೂಪರ್ ಸ್ಟಾರ, ನನ್ನ ಮುಖನೇ ನೋಡ್ತಾವನೆ. ನಂತರನೇ ಒಂದಲ್ಲಪ್ಪ. ಅಪ್ಪ ಡ್ರೈವರ್, ಗಾಡಿ ನಿಲ್ಸಪ್ಪ, ಬ್ಯಾಗ್ ಬರ್ತಾ ಬಂದಿದ್ದೀನಿ, ಅರ್ಜೆಂಟಲ್ಲಿ ತೊಗೊಂಬರ್ತೀನಿ. ಏನಯ್ಯೋ ಈ ನಡುವೆ ಡೈಲಿ ಟರ್ಮಿನೇಟ್ಗಳು ಬೀಳ್ತಾವೆ. ಯಾವ್ದಾದ್ರು ದೇವ್ರಿಗೆ ಆರ್ಕೆ ಕೊಡೋದನ್ನ ಮಿಸ್ ಮಾಡ್ಬಿಟ್ನಾ? ಅವನ್ ಬೇರೆ ಯಾವನ ನಂತರನೇ ಒಂದಲ್ಲಪ್ಪ. ಯಾವನಾದ್ರೂ ಬೇಕು ಅಂತ ಮಾಡ್ತಾವನ? ಅಯ್ಯೋ, ಹಲೋ, ಇವತ್ತು ಸಂಜೆ ನಮ್ಮ ಮನೇಲಿ ಪಾರ್ಟಿ ಇದೆ, ಮಿಸ್ ಮಾಡದೆ ಬರ್ಬೇಕು ನೀವು. ಬರ್ತೀನಿ ಸರ್. ನೀವು ನಕ್ಕಾಗ ನಿಮ್ ಕೆನ್ನೆ ಮೇಲೆ ಬೀಳೋ ಆ ಗುಳಿ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾವಿರಾರು ತಾರೆ ಸೇರಿ ರವಿ, ಓ ಮೈ ಗಾಡ್, ಇಷ್ಟು ಮಳೆಲಿ ಯಾಕೆ ನೆನ್ಕೊಂಡ್ ಬಂದಿದ್ಯಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬಾ ಕೂತ್ಕೋ, ಮಳೆ ನಿಂತ್ಮೇಲೆ ಬಂದಿದ್ರೆ ಆಗ್ತಾ ಇತ್ತು. ಪೂರ್ತಿ ನೆಂದೋಗಿದ್ಯಾ ಪಾ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಮಳೆಲ್ ನೆಂತ್ಕೊಂಡ್ ಬರೋ ಅಷ್ಟು ಅರ್ಜೆಂಟ್ ಏನಿತ್ತು? ಬುದ್ಧಿನೇ ಇಲ್ಲ. ಇರು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಬರ್ಸ್ಕೋ. ಅಮ್ಮ ಎಲ್ಲಿ ಹೋದ್ರು? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ. ನನ್ನ ಪ್ರೀತಿನ ಖುಷಿ ಹೇಳ್ಕೊಳ್ಳೋದಿಕ್ಕೆ ಆ ದೇವರೇ ಈ ಅವಕಾಶ ಮಾಡಿಕೊಟ್ಟಿದ್ದಾನೆ ಅನ್ಸುತ್ತೆ. ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ತಗೋ, ನಾನು ನನ್ನ ಕೈಯಾರ ಮಾಡಿರೋ ಸ್ಪೆಷಲ್ ಕಾಫಿ. ಟೇಸ್ಟ್ ಮಾಡು, ಕಳ್ದೋಗ್ಬಿಡ್ತೀಯ. ಬಿಸಿ ಕಾಫಿ ರೆಡಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅದು ಅದೇನಂದ್ರೆ ಅದೇ ಯಾವುದು? ಕಮ್ ಆನ್, ಟೆಲ್ ಮೀ. ನಾನು ಓ, ಇದಾ ನಿನ್ ಪ್ರಾಬ್ಲಮ್ಮು? ಇದಕ್ಕೂ ನನ್ನ ಹತ್ರ ಸೂಪರ್ ಐಡಿಯಾ ಇದೆ.
ಕಾಫಿ ಕುಡಿತಾ ಇರೋ 1 ನಿಮಿಷ ಬರ್ತೀನಿ. ಓಕೆ? ಎಂಥ ಚಾನ್ಸ್ ಮಿಸ್ ಆಗೋಯ್ತು. ಈ ಹಾಳಾದ ಸೀನ್ ಬಂದು ಎಲ್ಲ ಹಾಳು ಮಾಡ್ಬಿಡ್ತು. ನಾ ಹೇಳಿದ್ನಲ್ಲ, ಇಲ್ ನೋಡು, ನಿನ್ ನೆಗಡಿ ಹೋಗಕ್ಕೆ ಸೂಪರ್ ಹೋಮ್ ರೆಮಿಡಿ ರೆಡಿ. ಒಂದೇ 1 ನಿಮಿಷದಲ್ಲಿ ನಿನ್ ನೆಗಡಿ ಎಲ್ಲ ಫಿನಿಶ್. ಸಖತ್ತ ಕೆಲಸ ಮಾಡುತ್ತೆ. ಕಮ್. ಓಕೆ, ಆವಿ ಎಳ್ಕೊತಾ ಇರು. ಟವಲ್ ತೆಗಿಬೇಡ, ಸ್ವಲ್ಪ ಬಿಸಿ ಆಗತ್ತೆ. ಓಕೆ? ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರೋ ಖುಷಿ ನನ್ನ ಪ್ರೀತಿನ ಒಪ್ಕೊಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗೇನೇ ಆಗಲಿ ಹೇಳೇ ಬೇಡ. ಅಮ್ಮ ಯಾವಾಗ ಬಂದ್ರಿ? ನೀನ್ ಶೀತಕ್ಕೆ ಶಾಖ ತಗೋಬೇಕಾದ್ರೇನೆ ಬಂದೆ. ಇವಾಗ ಹೇಗಿದೆ? ಪರವಾಗಿಲ್ಲಮ್ಮ. ಸರಿ, ನಾನು ಬರ್ತೀನಮ್ಮ.